ದೊಡ್ಡವರಿಗೆ ಸಣ್ಣವ್ರು ಮಾಡ್ಯಾರ, ಸಣ್ಣವ್ರಿಗೆ ದೊಡ್ಡವ್ರು ಮಾಡ್ಯಾರ, ಸಣ್ಣವ್ರಿಗೆ ದೊಡ್ಡ ಸ್ಥಾನ ಕೊಟ್ಟಾರ. ಇದು ಇದು ಮನುಷ್ಯನ ಇದು ಕಲಾವಂತರ ಊರ, ಇದು ಕೆಲವಂತರೂರು ಪುಣ್ಯಾತ್ಮರೇ. ಹೌದಿಪ್ಪ. ನೋಡು ಭೋರಮ್ಮ ನನ್ನ ಮಗಳದಾಳ ಖರೆ ಖರೆ ಅಕ್ಕ ಮಗನಿಗೆ ಮಾಡ್ರ, ಅಕ್ಕನ ಸ್ಥಾನ ಕೊಟ್ಟಾರ, ಮಗನ ಅಕ್ಕನ ಸ್ಥಾನ. ಹೌದಿಪ್ಪ. ಹೌದಾ, ಅಕ್ಕಿನಕಿನ ದೊಡ್ಡ ಮದನ ಖರೇನ ಮಗನ ನನಗೆ ಅವಸ್ಥಾನದ ತಮ್ಮನ ಸಾನ, ತಮ್ಮನ ಸ್ಥಾನ ಪುಣ್ಯಾತ್ಮರೇ. ತಮ್ಮ ಇವತ್ ಅಕ್ಕನ ಹೇಳ ಮಾಯವ ಸಮುದ್ರ ತಂಗಿರ್ಬೇಕಾಗ್ಯದ. ಹೌದಿಪ್ಪ. ಹೌದಾ, ವೀರದೇವ್ರ ಬೆಕ್ಕಾದ ಕಾಲಿ ಬೆಕ್ಕಾದ ಬೇಡಿ ಹೇಳಿ ಏನ್ ಕಾಡ್ತಾನ, ಕಾಡಿದ್ರು ಬೇಡ್ತಾನೆ, ಬೇಡಿದ್ರು ಸತ್ತ ಕಂದ ಕೊಡಂತ ಸಮರ್ಥ ಬುದ್ಧಿ ಯಾರಿಗೆ ಕರ್ಜಿಗಿ ಮಾಯಮ್ಮನ ಮೇಳದವ್ರಿಗೆ ಐತಿ, ಕರ್ಜಿ ಮಾಯಮ್ಮನ ಮೇಳದವ್ರಿಗೆ. ಹೌದಿಪ್ಪ. ಹೌದಾ, ಯಾವಾರ ಹೆಂಗಾಯ್ತಪ್ಪ ಅಂದ ಕೇಳಿದ್ರ ಹೇಗಾಯ್ತ್ರಿಪ್ಪ? ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಹೌದು ಹೌದು, ಚಿಣಮಿಗೆರೆ ಗ್ರಾಮದೊಳಗ ಹೌದಾ, ಸರ್ವ ಧರ್ಮದ ಗುರು ಹಿರಿಯರು ಎಲ್ಲರೂ ಕೂಡ್ಯಾರ ಪುಣ್ಯಾತ್ಮರೇ. ಕೊಡ್ಯಾರಿಪ್ಪ. ಇಲ್ಲಿ ಕಮಿಟಿ ನಿರ್ಣಯ ಬಹಳ ಬಂದೋಬಸ್ತ್, ಬಹಳ ಹಿರಿಯರು ಬಹಳ ಮಾರ್ಮಿಕ ಹೇಳ್ಯಾರ ಪುಣ್ಯಾತ್ಮರೇ. ಕಮಿಟಿ ಹೇಳ್ಯಾರಿಪ್ಪ. ಅಲ್ಲ ನಾವು ಗಾಂಧವ್ರು ಗಾಂಧಿಗೂ ಆದವ್ರು ಧೂಕ್ ಮುನಿ ದೇವ್ರು ಕರಿಮಾರಿ ಕಲ್ಲ ಉರಿಮಾರಿ ದೇವ್ರು ಗಾಳಿಬಿತ್ತಿ ಆದ್ರು ಸೋಮಕಾತಕ ದೇವ್ರ ಧಾರವಾಡಿಗೆ ನನ್ನ ದೇವ್ರ ಹರಿವ ಹಾವಿನ ಗಂಡ ಉರಿಯ ಕಿಚ್ಚಿನ ಗಂಡ ಯಾರಿಪ್ಪ ಅವರು? ಹೌದಾ, ಹಾಲು ಹಳ್ಳದ ಮಾಯವ, ಮಡ್ಡಿರಾಯರ ಮಗಳ ಮಾಯವ. ಹೌದಾ ಹೌದಾ, ಹೌದಿಪ್ಪ. ಹೌದಾ, ದುರುಡಿನ ಮಾಯವ. ಹಾ, ಹಿಂಗ ನನ್ನಪ್ಪ ಬೀರ್ ದೇವ್ರ, ಸೂರು ಬೀರ್ ದೇವ್ರ, ವೀರ ಬೀರ್ ದೇವ್ರ ಪವಾಡಗಳನ್ನ ಹೇಳ್ಕೊತ್ತ ಬಂದಾರಿಪ್ಪ. ಬಂದಾರ ಪುಣ್ಯಾತ್ಮರೇ. ಹೌದಾ, ಬಹಳ ಮಾರ್ಮಿಕ ಹೇಳ್ಕೊತ ಬಂದ್ರು, ಹೇಳಿದ್ರು ಪುಣ್ಯಾತ್ಮರು. ಏನತ್ರಿಪ್ಪ ಅವರು? ಇಲ್ಲಿ ಒಂದು ಬೀರ್ ದೇವ್ರ ಮೇಳ, ಪಡಗಾನೂರ್ ಮೇಳ ಬೀರ್ ದೇವ್ರ ಮೇಳ ಇದ್ದಂಗ, ಸರಜೋಡಿ ಕಲವಂತರು ಬೀರಣ್ಣನ ಮೇಳ ಇದ್ದಂಗ, ಸರಜೋಡಿ ಸಂಘದವ್ರ ಅಕ್ಕ ಮಾಯವನ ಮೇಳ ಇದ್ದಂಗ ಹೇಳಿದ್ರು ಮಾತಾ ಹೇಳ್ಯಾರ ಪುಣ್ಯಾತ್ಮರು. ಇಲ್ಲಿ ಯಾಕಂತ ಕೇಳಿದ್ರ ಯಾಕ್ರಿಪ್ಪ? ಬಹಳ ವಿಚಾರ ಮಾಡಿ ಕೂಡ್ಸ್ಯಾರ ಮೇಳಗಳು ಎರಡು ಮುತ್ತಿನಂತ ಮಾತು ಹೇಳ್ಯಾರ ಪುಣ್ಯಾತ್ಮರೇ. ಏನ್ರಿ ಸರ್ ಅದು? ನೋಡ್ರಿ, ದೊಡ್ಡವರಿಗೆ ಸಣ್ಣವ್ರು ಮಾಡ್ಯಾರ, ಸಣ್ಣವ್ರಿಗೆ ದೊಡ್ಡವ್ರು ಮಾಡ್ಯಾರ, ಸಣ್ಣವ್ರಿಗೆ ದೊಡ್ಡ ಸ್ಥಾನ ಕೊಟ್ಟಾರ. ಇದು ಇದು ಮನುಷ್ಯನ ಇದು ಕಲಾವಂತರ ಊರ, ಇದು ಕೆಲವಂತರೂರು ಪುಣ್ಯಾತ್ಮರೇ. ಹೌದಿಪ್ಪ. ನೋಡು ಭೋರಮ್ಮ ನನ್ನ ಮಗಳದಾಳ ಖರೆ ಖರೆ ಅಕ್ಕ ಮಗನಿಗೆ ಮಾಡ್ರ, ಅಕ್ಕನ ಸ್ಥಾನ ಕೊಟ್ಟಾರ, ಮಗನ ಅಕ್ಕನ ಸ್ಥಾನ. ಹೌದಿಪ್ಪ. ಹೌದಾ, ಅಕ್ಕಿನಕಿನ ದೊಡ್ಡ ಮದನ ಖರೇನ ಮಗನ ನನಗೆ ಅವಸ್ಥಾನದ ತಮ್ಮನ ಸಾನ, ತಮ್ಮನ ಸ್ಥಾನ ಪುಣ್ಯಾತ್ಮರೇ. ತಮ್ಮ ಇವತ್ ಅಕ್ಕನ ಹೇಳ ಮಾಯವ ಸಮುದ್ರ ತಂಗಿರ್ಬೇಕಾಗ್ಯದ. ಹೌದಿಪ್ಪ. ಹೌದಾ, ವೀರದೇವ್ರ ಬೆಕ್ಕಾದ ಕಾಲಿ ಬೆಕ್ಕಾದ ಬೇಡಿ ಹೇಳಿ ಏನ್ ಕಾಡ್ತಾನ, ಕಾಡಿದ್ರು ಬೇಡ್ತಾನೆ, ಬೇಡಿದ್ರು ಸತ್ತ ಕಂದ ಕೊಡಂತ ಸಮರ್ಥ ಬುದ್ಧಿ ಯಾರಿಗೆ ಕರ್ಜಿಗಿ ಮಾಯಮ್ಮನ ಮೇಳದವ್ರಿಗೆ ಐತಿ, ಕರ್ಜಿ ಮಾಯಮ್ಮನ ಮೇಳದವ್ರಿಗೆ. ಹೌದಿಪ್ಪ. ಹೌದಾ, ಹೌದಾ, ಇಲ್ಲಿ ಹೇಳಿದ್ರು ಪುಣ್ಯಾತ್ಮರೇ. ಏನಂತ? ಬೀರ್ ದೇವ್ರ ಮಾರ್ಗ ಹಚ್ಚಾರಪ್ಪ ಅಂತಂದ್ ಬೀರಣ್ಣ ನ್ಯಾಳ ಐತಿ ಪಡಗಾನೂರ್ದು. ಹೌದು, ಮಾರ್ಗೇನ್ ಹಾಡಿ ಮಾರ್ಗ ಮುಂದ್ ಮಾರ್ಗ ಹಾಡ್ಬೇಕಂತ ಹೇಳ್ಯಾರು. ಹೇಳ್ಯಾರಲ್ರಿಪ್ಪ ಕಮಿಟಿ ಅವರು. ನಾವ್ ಹಾಡಿದ ಮಾರ್ಗ ಅಂತ ಹಾಡಿಲ್ರಿ ಅವ್ರು. ಹಾಡಿಲ್ಲ? ಹಾಡ್ಯಾರೇನ್ರಿ? ಇಲ್ಲ, ಎಲ್ಲಿ ಹಾಡಿಲ್ಲ ಅವ್ರು. ಹೌದು ಹೌದ್ ಅವ್ರು ನಾವ್ ಯಾವ್ದು ಮಾರ್ಗ ಹಾಡಿ ಹಚ್ಚಿವಪ್ಪ ಅಂತ ಕೇಳಿದ್ರ ಯಾವ್ದು? ಮಾಳಿಂಗ್ರಿ ಅನ್ನೋ ಮಾರ್ಗ ಜತ್ತಿಗೆ ನಾರಾಯಣಪುರ ಮಾರ್ಗ ಹಚ್ಚಿದ್ದೆವು. ಹೌದು, ಅವ್ರದ್ ಮುಂದೆ ಅವ್ರು ಬೀರಣ್ಣ ದೇವ್ರ ಮಾರ್ಗ ಹಚ್ಚಿದ್ರು. ಏನು ನಂದೇ ಮುಂದುವರ್ಸಲಿ, ಅವ್ರ ಮುಂದೆ ಮಾರ್ಗನ ಹಾಡ್ಲು. ಯಾವ್ದಂತೀರಿ ಕಮಿಟಿ ಅವ್ರು ನೀವು? ನನ್ನ ಮುಂದೆ ಹಾಡಿದ್ರು ಸೈ, ಇಲ್ಲ ಅವ್ರ ಮುಂದೆ ನೀವು ಹಾಡಿದ್ರೆ ಅದಕ್ಕೂ ಸೈ. ಅದನ್ನ ಹೆಂಗಂತೀರಿ? ಹೆಂಗ ಹಂಗಂದ್ರೆ ಕಕ್ಕ ಹಂಗ ಹಿಂಗ ಮಾತಾಡಬೇಡ ಕಕ್ಕ. ಒಂದಿರ್ಲಿ ಮಾತಾ ಬರ ಮಹನ್ ಕರ್ಕೊಂಡ್ಬರ್ದಾಗ್ಯದ ಹಬ್ಬ ಕಕ್ಕ, ಹಂಗ ಬರುದಿಲ್ಲ ಅದು. ಹಾ, ಇರ್ರಿ. ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಪರಮಾಪವನ ಮೂರ್ತಿ ಪುಣ್ಯಕ್ಷೇತ್ರ, ಪುಣ್ಯಭೂಮಿ ಅನಿಸಿಕೊಂಡಿರ್ತಕ್ಕಂಥ, ಹೌದು ಹೌದ್ರಿಪ್ಪ, ಶರಣರು ನಡೆದಾಡ್ತಕ್ಕಂಥ ಭೂಮಿ ಪಾವನಾಗೈತಿ, ಕುಡ್ದಂತ ಜಲ ಅಮೃತ ಆಗೈತಿ, ಮಾತಾಡ್ತಕ್ಕಂಥ ಮಹತ ಮಾಣಿಕ ಆಗ್ಯದ್ರಿಪ್ಪ. ಮಾಣಿಕ್ಯದ ಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂಥ ಯಾವಾದ್ರಿಪ್ಪ ಕ್ಷೇತ್ರ? ಚಿಣಮಿಗೆರೆ ಗ್ರಾಮದ ಸಮಸ್ತ ಎಲ್ಲಾ ಗುರು ಹಿರಿಯರು ಅಣ್ಣ, ಈ ಹಿರಿಯರಿಗೆ ಮೊದಲು ಮಾಡ್ರಿ ಕೂತವ್ರಿಗೆ. ಚಿಣಮಿಗೆರೆ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಕೂಡ, ನಮ್ಮ ಕಡೆ ಕಾಲ್ ಚಾಚಿ ಕೂತವ್ರಿಗೆ ಕೂಡ, ಹೌದಾ ಹೌದಾ, ಈ ಕಡೆ ಕಾಲ್ ಚಾಚಿ ಮನ್ಕೊಂಡವ್ರಿಗೆ ಕೂಡ, ಹೌದಾ, ಎಲ್ಲಾ ಧರ್ಮದ ಗುರು ಹಿರಿಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ಸಲ್ಲಿಸುತ್ತ ಜ್ಞಾನಿ ಒಂದು ಮಾತು ಹಿಂಗ ಹೇಳ್ತಾನ ಮೋದಿ. ಹಂಗ ಹೇಳ್ತಾನ್ರಿಪ್ಪ ಮಾತ. ಖುದ್ದಾಯ ಖುದಾಮ ಕಬಿನೇ ಜುದಾ ಕೊಯ್ ಜುದಾ ಮಾನ್ಯಾಗ. ಹೌದು ಹೌದು, ಓ ಹೈ ಗದಾ ಅಂತ ಹೇಳ್ತಾರ ಮಹಾತ್ಮರು. ಹೌದ್ ಹೌದ್ರಿಪ್ಪ, ಬಾಳ ಚಂದ ಹೇಳ್ದ ಮಾತ ಕನ್ನಡದಾಗ ಹೇಳ್ರಿ. ಪರಮಾತ್ಮನ ಹೌದ ನಾಮಸ್ಮರಣೆ ನಾವು ನೀವು ಹೆಂಗ ಮಾಡ್ಬೇಕಂತ ಕೇಳಿದ್ರ ಹೆಂಗ ಮಾಡ್ಬೇಕ್ರಿಪ್ಪ? ಮುಖದಿಂದ ಮಾಡ್ಬೇಕಾಗದ, ಕೈಯಿಂದ ದಾನ ಧರ್ಮಾದಿಗಳನ್ನು ಮಾಡ್ಬೇಕಾಗದ.
ಮಾಡ್ಬೇಕಾಗ್ಯದ. ಇಷ್ಟು ಮಾಡಿದ್ರಾಗ ಮನುಷ್ಯನಿಗೆ ಸೂಕ್ಷ್ಮವಾದ ಅಹಂಕಾರ ಬಂದು ಬಿಡ್ತದ. ಮಾನವ ಮನುಷ್ಯಾಗ ಸೂಕ್ಷ್ಮದ ಅಹಂಕಾರ ಬರ್ತದ್ರಿಪ್ಪ. ಅದಕ್ಕೆ ನಿನ್ನಲ್ಲಿರ್ತಕ್ಕಂಥದ್ದು ಮಾಯಾಜಾಳಿಗೆ ಹರಿದೊಗಿಬೇಕಾಯ್ತಪ್ಪ ಅಂತಂದ್ರ ಏನ್ ಮಾಡ್ಬೇಕಾಗ್ಯದ್ರಿ? ಪುರಾಣ, ಪ್ರವಚನ, ಡೊಳ್ಳಿನ ಪದ, ಗೀಗಿ ಪದ, ಭಸ್ಮಿ ಪದ, ಆಟ, ನಾಟಕ, ಹೌದು ಹೌದು. ಶರಣರು, ಸಂತರು, ಮಹಾಂತರ ಜೋಡಿನ ಕೂಡಿ ಏನ್ ಮಾಡ್ಬೇಕು? ಶರಣರು ಕೂಡ ಕೂಡಿ ಹೇಳುದು ಮತ್ತು ಕೇಳುದು ಮಾಡ್ಕೊಂಡೇವಪ್ಪ ಅಂತಂದ್ರ ನಮಗ್ ಏನಾದ್ರು 4 ಧ್ಯಾನದ ಮಾತುಗಳು ಸಿಗ್ತಾವ್. ನಮ್ಮಲ್ಲಿರ್ತಕ್ಕಂಥದ್ದು ಮಹಾಯಾಜಾಳಿಗೆ ಪರಮಾತ್ಮ ಹರಿದು ಒಗಿತಾನ ಅಂತ ಗೀತಾದ ಹಿಂಗ ಮಾತೈತಿ ಪುಣ್ಯಾತ್ಮರೇ. ಹೇಳ್ಯಾರಿಪ್ಪ. ಹೌದ್ ಹೌದು. ಹೇಳ್ರಿಪ್ಪ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಪುಣ್ಯಾತ್ಮರೇ. ಯಾವ ಹೆಂಗ ನಡೆದದ ಈ ಚಿಡಿಮಿಗೇರಿ ಗ್ರಾಮಪ್ಪ ಅಂತಂದ್ರ ನಮ್ಮ ಮೊದಲೇ ಹೇಳಿನ ಅಗಳೆ ಸಂಜೆನೊಳಗೆ ಇತಿಹಾಸ ಗ್ರಾಮ ಐತಿ. ಇತಿಹಾಸ ಗ್ರಾಮದಿದು. ಈ ಊರಿಗೆ ಮೊದಲ ಚಿಡಿಮಿಗೇರಿ ಅನ್ಬೇಕಾಗಿತ್ತಪ್ಪ ಅಂತಂದ್ರ ಯಾರಿಂದ ಹೆಸರು ಬತ್ತು ಚಿಡಿಮಿಗೇರಿ ಅಂತಕ್ಕಂತ ಹೆಸರು ಊರಿಗೆ? ಈ ಊರಿಗೆ ಯಾವ ಕಾಲಕ್ಕೆ ಹೆಸರು ಬತ್ತು? ಎಷ್ಟನೇ ಶತಮಾನದಾಗ ಯಾವ ಶಾಸನದೊಳಗ ಈ ಊರಿಗೆ ಹೆಸರ ಈ ಚಿಡಿಮಿಗೇರಿ ಅಂತಕ್ಕಂತ ಹೆಸರ ಯಾವ ಶಾಸನದಾಗಿತ್ತು? ಹೌದಾ? ಎಷ್ಟನೇ ಇಸ್ವಿಯೊಳಗಿತ್ತು? ಇದನ್ನ 2ನೇ ಸಂಧಿ ಹೇಳಿದೆ ಆಗಲೇ ನಾವು. ಅದಕ್ಕೆ ಪುಣ್ಯಾತ್ಮರೇ, ಹೌದು, ಇಲ್ಲಿ ವೀರಭದ್ರ ದೇವ್ರ, ಕಾಳಮ್ಮ ದೇವಿ ದೇವ್ರ, ಹೌದು, ಬಸವಣ್ಣ, ಧಾವಲ್ಮಲ್ಕ ದರ್ಗಾ ಆದ್ರಿಪ್ಪ. ತಮ್ಮ ಮಹಾಂತಲಿಂಗನ ಗುಡ್ಡ, ನಿಂಗರಾಯ ಮುದ್ದ, ಹೌದು ಹೌದು. ಇಲ್ಲಿ ದೇವರುಗಳ ತಮ್ಮ ವಾಸ ಮಾಡಿರ್ತಕ್ಕಂತ ಪುಣ್ಯದ ಜಾಗ ಇದು. ಇಲ್ಲಿ ಭೀಮಾ ನದಿ ಹೇರಿರ್ತಕ್ಕಂತ ಇದು ಗ್ರಾಮದೊಳಗ ಪುಣ್ಯಾತ್ಮರ ಭೀಮಾ ನದಿ ಹೇರಿರ್ತಕ್ಕಂತ ಗ್ರಾಮ. ಹೌದು ಹೌದು. ಹೌದಾ? ಇಂತ ಗ್ರಾಮದೊಳಗ ಏನಾಯ್ತು? ಈ ಊರಾಗ ಒಂದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಬಾವಿ ಆದ ಪುಣ್ಯಾತ್ಮರ ಬಾವಿ ಆದ. ಈ ಊರೊಳಗೊಂದು ಬಾವಿ ಆದ, ಕರಿಕಲ್ಲಿನ ಬಾವಿ ಆದ. ಕರಿಕಲ್ಲಿನ ಬಾವಿ ಪುಣ್ಯಾತ್ಮ ನೋಡಿರ್ ಹೌದಲ್ರಿ? ಅದು ಎಷ್ಟು 100 ವರ್ಷ ಆಯ್ತು. ಆ ಬಾವಿ ಯಾರ ಕಾಲಕ್ಕ ಆ ಬಾವಿ ಇತ್ತು? ಯಾಕಂತ ಕೇಳಿದ್ರ ಯಾವ ಊರ್ ಅನ್ನ ಉಂಡೇವು ಆ ಊರ್ ಹೆಸರು ಹೇಳ್ಬೇಕಾದ ಪುಣ್ಯಾತ್ಮರಿ. ನಿನ್ ಮ್ಯಾಕ್ ಚಲೋದಿಲ್ಲ? ಹೌದು. ಯಾವ ಊರ್ ಅನ್ನ ಉಂಡೇವು ಅದೇ ಊರ್ ಹೆಸರು ಹೇಳ್ಬೇಕಾಗ್ಯದ. ಹೌದಾ? ಅದಕ್ಕೆ ಪ್ರಸಿದ್ಧ ಗ್ರಾಮವಾಗಿರ್ತಕ್ಕಂತ ಏನಾಯ್ತ್ರಿಪ್ಪ? ಇಲ್ಲಿ ಎಲ್ಲಾ ಸಮುದಾಯದವರು ತಮ್ಮ ವೀರಭದ್ರ ದೇವಸ್ಥಾನ ಈ ಗ್ರಾಮದೊಳಗ ಐತಿ. ಅದ ವೀರಭದ್ರ ದೇವಸ್ಥಾನ ನಿರ್ಮಾಣ ಆಗ್ಬೇಕಾಯ್ತಪ್ಪ ಅಂತಂದ್ರ ಮೊದಲು ಇಲ್ಲಿ ಈ ಗ್ರಾಮದೊಳಗ ಕಾಳಮ್ಮ ದೇವಿ ವೀರಭದ್ರ ದೇವಸ್ಥಾನ ಕಟ್ಟಿರ್ತಕ್ಕಂತ ಜಾಗ ಈ ಗ್ರಾಮದೊಳಗ. ಹೌದಲ್ರಿ? ಹೌದು ಹೌದು. ಹೌದಿದ್ರ ಚಪ್ಪಾಳ ತಟ್ರಿ ಪುಣ್ಯಾತ್ಮರೇ. ಖರೆ ಇದ್ರೆ ಹೊಡ್ರಪ್ಪ ಚಪ್ಪಾಳಿಗೆ. ಈ ಗ್ರಾಮದ ಕಾಳಮ್ಮ ದೇವಿ ವೀರಭದ್ರ ದೇವಸ್ಥಾನ ಕಟ್ಟಾರ ವಿಚಾರ ಮಾಡ. ನಾವು ಅಂತ ದೇವ್ರು ಕಟ್ಟಬೇಕಾದ್ರ, ಹೌದು, ದೇವರುಗಳು ದೇವ್ರು ಕಟ್ಟಬೇಕಾದ್ರ ಇಂತ ಚಿಡಿಮಿಗೇರಿ ಗ್ರಾಮ ಪುಣ್ಯದ ಜಾಗ ಪುಣ್ಯಾತ್ಮರೇ. ಹೌದು ಹೌದು. ಭಗವಂತ ಸಿರಿ ಸಂಪತ್ತು ಕೊಟ್ಟಾನ. ಹೌದಾ? ಹೌದೇ. ಇದೇ ಗ್ರಾಮದೊಳಗ ಹಾವ ಕಡದ್ರ ಔಷಧ ಕೊಡ್ತಕ್ಕಂತ ಬುಡ್ಡೇ ಸಾಬ್ ಅಂತಕ್ಕಂತ ಇಸ್ಲಾಂ ಧರ್ಮದ ಅವದಾನಲ್ರಿ? ಹೌದು. ಬುಡ್ಡೇ ಸಾಬ್ ಅಂತಕ್ಕಂತ ಹಾವ ಕಡದ್ರ ಔಷಧ ಕೊಡ್ತಕ್ಕಂತ ಅವದಾನಿಲ್ರಿ ಕಾಕಾರ? ಅದಾನ. ಹೌದಾ? ಇಲ್ಲಿ ಪುರಾಣಿಕರು ತಮ್ಮ ಜಗತ್ ಪ್ರಸಿದ್ಧ ಆದ್ರೆ ಇದೇ ಗ್ರಾಮದೊಳಗ ಪುರಾಣಿಕರು ಮತ್ತು ಸಂಗೀತಗಾರರು ಅಂತಕ್ಕಂಥವ್ರು ಯಾರಪ್ಪ ಅಂತ ಕೇಳಿದ್ರ ಶಿವಬಸಯ್ಯ ಅಂತಕ್ಕಂಥ ಕಳ್ಳಿಮಠ ಅಂತಕ್ಕಂಥವ್ರು ಪುರಾಣಿಕರು ಈ ಗ್ರಾಮದೊಳಗ ಹಾಗೆ ಜಗತ್ ಪ್ರಸಿದ್ಧಿ ಪಡ್ಕೊಂಡ್ರ ಪುಣ್ಯಾತ್ಮರೇ. ಹೌದು. ಅದೇ ರೀತಿ ಯಾರಪ್ಪ ಅಂತ ಕೇಳಿದ್ರ ಯಾರು? ಶಿವಲಿಂಗ ಸ್ವಾಮಿಗಳು ಅಂತಕ್ಕಂಥವ್ರು ಸಂಗೀತಗಾರ ಆಗೋದ್ರ ಇದೇ ಪುಣ್ಯ ಗ್ರಾಮದೊಳಗ. ಹೌದು ಹೌದು. ಹೌದಾ? ಹೌದಾ? ಇಷ್ಟೆಲ್ಲಾ ಹೇಳ್ಕೊತ ಬಂದಿದೆಯಪ್ಪ. ಇನ್ನು ನಮ್ಮ ಅಕ್ಕ ಮಾಯಮ್ಮಗ ಒಂದು ಮಾತು ಕೇಳೋದೈತಿ. ಅಕ್ಕಗ ಯಾವ್ರ ಅನ್ನ ಉಂಡೆವು? ಅನ್ನ ಉಂಡೆವು. ಇಷ್ಟೆಲ್ಲಾ ನಾವ್ ಹೇಳ್ದೇವಲ್ಲ. ಈ ಊರಿಗೆ ಚಿಣಿಮಿಗೇರಿ ಅಂತಕ್ಕಂಥ ಹೆಸರು ಯಾಕೆ ಬತ್ತು? ಹೌದಾ? ಎಷ್ಟನೇ ಶತಮಾನದಾಗಿ ಈ ಊರ ಹೆಸರ ಬತ್ತು? ಯಾವ ಶಾಸನದಾಗಿತ್ತು? ಎತ್ತು. ಈ ಊರ್ ಮೊದಲು ಯಾರ ಆಳ್ವಿಕೆ ಕಾಲಕ್ಕ ಒಳಪಟ್ಟಿತ್ತು ಅಂತಕ್ಕಂಥದ್ದು ಅಕ್ಕನೇಳ ಮಾಯಾವ್ ಹೇಳ್ತಾಳ. ಅಕ್ಕ ಹಿರಿಯಕ್ಕಪ್ಪ ಹೇಳ್ತಾಳ. ಸಣ್ಣ ಓದಿತ್ತ ಮನೇನು ಹಿರಿಯಕ್ಕ ಅಕ್ಕ ಹೇಳ್ತಾಳ. ತಮ್ಮ ಇಟ್ಟು ಹೇಳ್ಯಾನ. ಅಕ್ಕಗೆ ಚಾನ್ಸ್ ಕೊಟ್ಟಿಂದ ಮುಂದಿಂದು ಅಕ್ಕ ಹೇಳ್ತಾಳ. ಹಿರಿಯಕ್ಕಿ
ಅಕ್ಕ ಬಾಳ ಸಣ್ಣ ಹಾಕಿದ್ರು ಬಹಳ ದೊಡ್ಡಕ್ಕೆ ಅದಾಳ ಇವತ್ತು ದೊಡ್ಡ ಐಕ್ಯಾಳ ಖರೆ ಮಹಾರಾಷ್ಟ್ರದಿಂದ ಬಂದಾಳ ಅಕ್ಕ ಮಹಾರಾಷ್ಟ್ರದಿಂದ ಯಾರಿ ಬಹಳ ದೂರ ಅದ ಬಹಳ ದೂರದಿಂದ ಬಂದಾಳ ಅಕ್ಕ ಸ್ವಲ್ಪ ಸಭಾ ಶಾಂತರಾರಿ ಶಾಂತರಾರಿ ಅಕ್ಕ ಮುಂದಿನ ಪಡೆದಾಗ ಹೇಳ್ತಾರೆ ಬಾವಿ ಈ ಊರಾಗ ಕರಿಕಲ್ಲಿನ ಬಾವಿ ಅದ ಅದು ಎಷ್ಟು 100 ವರ್ಷ ಆಯ್ತು ಹೌದು ಇಲ್ಲಿ ಶಾಸನ ಈ ಊರಿಗೆ ಶಾಸನ ಅದ ಅದು ಎಷ್ಟನೇ ಶತಮಾನದಾಗ ಶಾಸನ ಅದ ಅದ ತಮ್ಮ ಇದು ಊರು ಯಾರ ಆಳ್ವಿಕೆ ಕಾಲಕ್ಕೆ ಒಳಪಟ್ಟಿತ್ತು ಇತ್ತು ಈ ಚಿಣಿಮಿಗೇರ ಅಂತಕ್ಕಂಥ ಹೆಸರು ಯಾಕೆ ಬತ್ತಿದಕ್ಕ ಇಟ್ಟಿ ಅಂತಕ್ಕಂಥದ್ದು ಮುಂದಿನ ಪಳೆದಾಗ ನಾನು ಅಕ್ಕನೇಳ ಮಾಯವ ಹೇಳ್ತಾಡ್ರಿಪ್ಪ ಕರ್ಜಿಗಿ ಮಾಯಾಮದೇವ್ ಹೇಳ್ತಕ್ಕಂತ ಮಾತು ವಿಶ್ವಾಸ ನನಗೈತಿ ಹೌದ ಯಾಕಂದ್ರ ದೊಡ್ಡವರದಾರ ಹಾ ಸಣ್ಣ ಹಾಕಿದ್ರು ಇವತ್ತು ದೊಡ್ಡಕ್ಕೆಗಳ ನನ್ನ ಇವತ್ತಿನ ಪಾಲಿಗೆ ದೊಡ್ಡದೇ ಅದ್ರಿಪ್ಪ ಅದಕ್ಕ ದೊಡ್ಡಕ್ಕೆ ಅದರ ಪುಣ್ಯಾತ್ಮರೇ ಹಾ ಇನ್ನು ವಿಷಯ ಏನಪ್ಪಾ ಅಂತ ಕೇಳಿದ್ರ ವಿಷಯ ಏನ್ರಿಪ್ಪ ಆಗಲೇ ಸಂದಿನ ಮಾತಾಡ್ದ ತಾವೆಲ್ಲರೂ ಕೇಳಿದ್ವಿ ಮಾತಾಡ್ರ ಸ್ತೋತ್ರ ಮಾಡೋ ಟೈಮ್ದಾಗ ಜಗತ್ತಕ್ಕೆ ಜಗದ್ಗುರು ರೇವಣ ಸಿದ್ಧ ಅಕ್ಕನ ಹೇಳ ಮಾಯ ಕರ್ಜಿಗಿ ಬೋರಮ್ಮ ಸ್ತೋತ್ರ ಮಾಡುವಾಗ ಮಾತಾಡ್ಯಾರಿಪ್ಪ ಸ್ವಲ್ಪ ಏನ ಮಾತಾಡ್ಬಿಡ್ರಿ ಜರ ಶಾಂತರಾಗಿ ಹಾ ಜಗತ್ತಕ್ಕೆ ಜಗದ್ಗುರು ರೇವಣ ಸಿದ್ಧ ಅಂತ ಹೇಳಿದ್ರು ಹೇಳ್ಯಾರ ಹೌದಾ ಇಲ್ಲಿ ಸ್ವಲ್ಪ ವಿಚಾರ ಮಾಡ್ರಿ ಪುಣ್ಯಾತ್ಮರೇ ವಿಚಾರ ಮಾಡುವಂತ ಮಾತು ವಿಚಾರ ಮಾಡ್ರಿ ಜಗತ್ತಕ್ಕೆ ಜಗದ್ಗುರು ರೇವಣ ಸಿದ್ಧ ತಂದಿರಿ ಖರೆ ಹೌದಾ ಇಲ್ಲಿ ನಮ್ಮ ಭಾರತ ದೇಶದಾಗ ಅಟ್ರಾಪಗಡಿ ಜಾತಿಗಳದಾವ ಅದಾವಲ್ಲ ಮೇನ 6 ಧರ್ಮಗಳಾದವು ಅದಾವ ಹೌದಾ ಬೌದ್ಧ ಧರ್ಮದವ್ರು ಯಾರು ಗುರು ಅಂತ ಕೇಳ್ತಾರ ಗೌತಮ ಬುದ್ಧನ್ ಬೌದ್ಧ ಧರ್ಮದ ಕರೀತಾರ ಅವ್ರ ಗುರುಗಳು ಹೇಳ್ತಾರ ಇನ್ನ ಜೈನ ಧರ್ಮದವರು ಮಹಾವೀರ ಅಂತ ಹೇಳ್ತಾರ ನಮ್ಮ ಗುರುಗಳು ಅಂತ ಹೇಳ್ತಾರ ಇಸ್ಲಾಂ ಧರ್ಮದವರು ಮೊಹಮ್ಮದ್ ಪೈಗಂಬರ್ ಅಂತ ಕರೀತಾರ ಅವ್ರು ನಮ್ಮ ಗುರುಗಳು ಅಂತ ಅವ್ರು ಹೇಳ್ತಾರೆ ಕ್ರಿಶ್ಚಿಯನ್ ಧರ್ಮದವರು ಯೇಸು ಕ್ರಿಸ್ತ ಅಂತಾರ ಅವ್ರ ಧರ್ಮಕ್ಕೆ ಅವ್ರ ಗುರು ಆಗೋದು ಸಿಖ್ ಧರ್ಮದವರು ಗುರುನಾನಕ್ ಅಂತ ಕರೀತಾರ ಕರೀತಾರ ಹೌದಾ ಹಿಂದೂ ಧರ್ಮದವರು ನಾವೆಲ್ಲ ಬಸವಣ್ಣ ಮಲ್ಲಿಕಾರ್ಜುನ ರೇವಣ ಸಿದ್ಧ ಹಾ ಹಿಂಗ್ ಹೇಳ್ಕೊತ ಬಂದಿವಿ ಬಂದಿದ್ದೇವೆ ಜಗತ್ತಕ್ಕೆ ಜಗದ್ಗುರು ರೇವಣ ಸಿದ್ಧ ಅಂದಿರಂದ್ರ ಇನ್ನೇನು ಶೌಚ ಆದ್ರಿಪ್ಪ ನಿಮಗ ಇವ್ರೆಲ್ಲಾರು ರೇವಣ ಸಿದ್ಧನೇ ಗುರು ಅನ್ನಬೇಕಾಗಿತ್ತು ಯಾಕೆ ಇಸ್ಲಾಂ ಧರ್ಮದವ್ರು ರೇವಣ ಸಿದ್ಧ ಗುರು ಅಂತ ಆಗ್ಬೇಕಾಗಿತ್ತು ಯಾಕೆ ಒಪ್ಪಂಗಿಲ್ಲ ಯಾಕೆ ಅನ್ನಂಗಿಲ್ಲ ಇನ್ನು ಬಡಿಗೇರ ಸಮಾಜಕ್ಕೆ ನಿಮ್ಮ ಗುರು ಯಾರದಕ್ಕೆ ಚಿಂತನೆ ಮೌನಪ್ಪ ಅಂತ ಹೇಳ್ತಾರ ಹೌದು ರೇವಣ ಹೇಳಂಗಿಲ್ಲ ಅವ್ರು ಲಿಂಗಾಯತ ಧರ್ಮದವ್ರು ಕೇಳ್ರಿ ವೀರಭದ್ರ ಮತ್ತು ಬಸವಣ್ಣಪ್ಪ ಮಲ್ಲಿಕಾರ್ಜುನ ಅಂತ ಹೇಳ್ತಾರ ರೇವಣ ಸಿದ್ದನ ಹೆಸರು ಹೇಳಂಗಿಲ್ಲ ಇನ್ ಹಾಲ್ ಮತ್ತವ್ರು ಬೀರಪ್ಪ ಮಾದು ರೇವಣ ಸಿದ್ಧ ಅಂತ ಇವ್ರು ಹೇಳ್ತಾರ ಇವ್ರು ಹೇಳ್ತಾರ ಹೌದಾ ಹಾ, ಹಾ. ಇನ್ನ ಜಗತ್ತಕ್ಕೆ ಅಂದ್ರಪ್ಪ ಅಂತಂದ್ರೆ ಚಪ್ಪನಾರ್ ದೇಶ 56 ದೇಶಗಳು ಬಂದು 56 ದೇಶ ಜಗತ್ತಿಗೆ ಶ್ರೀಲಂಕಾದಾಗ ಹೋದ್ರು ರೇವಣ ಸಿದ್ಧನೇ ಗುರು ಅನ್ನಬೇಕಾಗಿತ್ತು ಅನ್ನಬೇಕಲ್ಲ ಅಮೆರಿಕದಾಗ ರೇವಣ ಸಿದ್ಧನೇ ಗುರು ಅನ್ನಬೇಕಾಗಿತ್ತು ಅನ್ನಂಗಿಲ್ಲ ಅಲ್ಲಿ ಪಾಕಿಸ್ತಾನದಾಗ ರೇವಣ ಸಿದ್ಧನೇ ಗುರು ಅನ್ನಬೇಕಾಗಿತ್ತು ಇಲ್ಲ ಹೌದಾ ಹಾ, ಹಾ. ಬಾಂಗ್ಲಾದೇಶದಾಗ ಗುರು ಹೌದು ಅವ್ರಿಗೆ ನೀನು ಗುರುಗಳು ಇವತ್ತು ಹೊತ್ತು ಹೊಂಡುತ್ತಾನ ಇವ್ರು ಗುರು ಅನ್ನಬೇಕಾಗಿತ್ತು ಯಾಕೆ ಅನ್ನಂಗಿಲ್ಲ ಹೌದು ಇದು ಯಾಕೆ ಅನ್ನಂಗಿಲ್ಲ ಯಾಕೆ ಅನ್ನಂಗಿಲ್ಲ ಸರಿಜೋಡಿ ಸಂಘದರ ಮಾಯಮ್ಮನ ಪಾರ್ಟಿ ಅವರು ಅಕ್ಕ ಅಕ್ಕ ಹೌದ ಇದನ್ನೆಲ್ಲಾ ಸೇವಿಸ್ತಾರ ಜಗತ್ತಕ್ಕೆ ಜಗದ್ಗುರು ಅಂದ್ರೆ ಎಲ್ಲಾರು ಒಪ್ಕೋಬೇಕಾಗಿತ್ತು ಯಾಕೆ ಒಪ್ಪಂಗಿಲ್ಲ ಹೇಳ್ತಾರಿಪ್ಪ ಸಣ್ಣ ತಮ್ಮದಿ ಒಪ್ಪ್ಯಾರಪ್ಪ ಅಂತಂದ್ರೆ ಇವ್ರೆಲ್ಲಾರು ಒಪ್ಪಬೇಕು ಒಡ್ರ ಸಮಾಜಕ್ಕೆ ನಿಮ್ ಗುರು ಯಾರಕ್ಕೆ ಸಿದ್ದರಾಮ ಅಂತ ಹೇಳ್ತಾರ ಅವ್ರು ಹೌದು ಹೌದಾ ಹಾ. ಭಜಂತ್ರಿ ಅವ್ರ ಕೇಳಿ ಹುಲಿ ಚಂದ ಅಂತ ಹೇಳ್ತಾರ ಅವ್ರು ಜಾತಿಗೊಬ್ಬರು ಗುರುಗಳು ಬೇರೆ ಅದಾರ ಕುಲಕ್ಕೊಬ್ಬ ಶಾಂಡ್ರು ಹುಟ್ಟ್ಯಾರ ಧರಣಿ ಮೇಲೆ 63 ಮಂದಿ ಶಿವಶಾಂಡ್ರು 196,000 ಗಣಾಂಗರು ಹುಟ್ಟ್ಯಾರ ಪುಣ್ಯಾತ್ಮರೇ ಹೌದು ಹೌದಲ್ಲ ಹೌದು ಹಿಂಗ್ ಪುಣ್ಯಾತ್ಮರು ಹುಟ್ಟ್ಯಾರ ಹುಟ್ಟ್ಯಾರ ಖರೆ ಇಲ್ಲಿ ರೇವಣ ಸಿದ್ಧ ಜಗತ್ತಕ್ಕೆ ಜಗದ್ಗುರು ರೇವಣ ಸಿದ್ಧ ತಂದಿರಂದಾಗ ಹಾ. ಎಲ್ಲಾರಿಗೂ ರೇವಣ ಸಿದ್ಧ ಅನ್ನಬೇಕಾಗಿತ್ತು ಯಾಕೆ ಅನ್ನಂಗಿಲ್ಲ ಇದು ಒಂದ್ ಮಾತ ಹೇಳ್ತಾರ ಇನ್ನ ಅಕ್ಕ ಮಾಯವನ ವರ್ಣ ಬಹಳ ಚಂದ ಹೇಳ್ಯಾರ ನಮ್ಮ ಅಣ್ಣವ್ರು ಹೇಳ್ಯಾರಿಪ್ಪ ಹೇಳ್ಯಾರ ಇಲ್ಲಿ ಊರಾಗ ಚಿಣಮಿಗ್ಯಾರಾಗ ಹಾ. ಯಾವ ದೇವ್ರ ಅದ ನನ್ಗೆ ಗೊತ್ತಿಲ್ಲ ಅಕ್ಕ ಮಾಯವ್ ಬೀರಾಣ ದೇವ್ರೆಲ್ಲ ಕತ್ತಾಡ್ರಿಪ್ಪ ನಿಗ್ರಾಯಿ ಮುತ್ತೆ ನಿಂಗ್ರಾಯ ಮುಚ್ಚನ ಗೊತ್ತಾಗಲ್ಲ ಇದ್ರಿ ಅಕ್ಕ ಮಾಯವಾಗ ಹಾ ಹಾ ಮರ್ತಾಡ್ರಿ ಅವಸರದಾಗ ಬೀಳಕತ್ತಾಳ ಜರ ಕಡಬಡ ಮಾಡತ್ತ ಅಕ್ಕ ಯಾಕ ಯಾಕ ಹಾ ನಾ ದಾರಿ ತಪ್ಪಬಹುದು ತಮ್ಮ ತಮ್ಮ ಖರೆ ನೀ ದಾರಿ ತಪ್ಪಬೇಡ ಹಿರಿಯ ಅಕ್ಕದಿ ನೀನು ಹೆಜ್ಜೆ ಹಂಗದಕ್ಕೆ ಜಪ್ಪ ಸಿಡಿ ಬಂದಾರ ಜಪ್ಪ ಸಿಡಿಬೇಕಾಗ್ಯದ ತಮ್ಮ ಬಹಳ ಕೋಡ್ಯಾನ ಜರ ಪರಕ್ ಆಯ್ತಂದ್ರ ಆಹಾ ಗಾಡಿ ಒಗ್ಗಾಲಕ್ಕ ತಳಗಿ ಬಿಡ್ತಾಳ ಅಕ್ಕ ಜರ ಸಮಾಧಾನ ಸಮಾಧಾನ ಹೋಲಿ ವೀರಪ್ಪ ಬಹಳ ಕೆಟ್ಟ ತಮ್ಮ ಕಾಡಬಾರ್ದು ಕಾಡ್ತಾನ ಬೇಡಬಾರ್ದು ಬೇಡ್ತಾನ ಬೇಡಿದ್ದು ಹೋಗನ ದಾರಿ ಹೋಗದಿಲ್ಲ ಬಾದ ದಾರಿಗೆ ಬಂದಿಲ್ಲ ವೀರಪ್ಪ ಹೌದ ಹೌದಾ ಉಣ್ಣಾರಂತ ಊಟ ಬೇಡನ ವೀರಪ್ಪ ಹೌದ ಅವನ ಗದ್ದಿಗೆ ಬೇಡನ ಚೆಲ್ನ ಅಡ್ಡರಿಗೆ ಬೇಡನ ಹೌದು ಉರುಮಾರಿ ಸೀತಾ ಬೇಡ ಒಕ್ಕಿನ ಕಡ್ಲಿ ಬೇಡನ ನೋಡು ಹೆಂಗದಿ ಬೀರಪ್ಪನ ಆಟ ಇವೆಲ್ಲಾ ತಂದು ಕೊಡಬೇಕಾಗ್ಯದ ನೀನು ಕೊಡ್ತಾಳಕ್ಕ ಖರೆ ನೀ ದಾರಿ ಬಿಡಬೇಡ ಅಕ್ಕ ಬಿಡಂಗಿಲ್ಲ ನಾ ದಾರಿ ಬಿಟ್ಟೇನೆ ಖರೆ ನೀ ದಾರಿ ಬಿಡಬೇಡ ಅಕ್ಕ ದಾರಿ ಬಿಡ್ಲಕ್ ಬರಂಗಿಲ್ಲ ಯಾಕಂತಕ್ಕೆ ಅಕ್ಕನ ಹೇಳ ಮಾಯವನ್ ಹಬ್ಬಕ್ಕೆ ಕರ್ಕೊಂಡು ಬರ್ಬೇಕಾಗ್ಯದ ಸವಿಸ್ತಾರ ಮುಂದಿನ ಸಂದಿನ ಹೇಳದೈತಿ ಹೇಳುದದ ಯಾಕಂತ ಚಂದನಗಿರಿ ಮಾರ್ಗ ಹಚ್ಚಾರ ಬೀರಪ್ಪಂದೆ ಮಾರ್ಗ ಹಚ್ಚಾರ ಏನೋ ಜಾಮ ಜಳಕ್ ಮಾಡ್ದ ನೇಮನಟ್ಟಿ ಮಾಡ್ದ ಹಾಡ್ಯಾರ ಹೌದ ಮೆಡಿಕಲ್ದ ಮಾಡಿ ಹುಟ್ಟ ಹುಟ್ಟ ಹೌದಾ ಮುರುಗಿ ಮುಂಡ ಸುತ್ತದ ಛಾಯಕ್ಕೆ ಬೀಳಂಗ ತೊಟ್ಟ ತೊಟ್ಟ ಹೌದು ಜರ್ತರ್ ಜಾಡಿ ಹೊತ್ತ ಕೈಯಾಗ ಮುಚ್ಚಿ ಬೆಳೆದ ಹಿಡಿದ ಬಂಗಾರ ಹುತ್ತಿ ಹಿಡಿದ ಬೈರಪ್ಪ ಆಹಾ
ದೇವ್ರ ಮನೆ ಬಿಟ್ಟ ಜಬರ್ನ ಚೌಡಿ ಬಂದ. ಹೌದಾ ಹೌದಾ ದೇವಸಭೆಗೆ ಬಂದ. ಹೌದಾ ತಮ್ಮ ಅಂಗಳ ಪವನ ಮಾಡ್ದ, ಅಂಗಳ ಪೂಜೆ ಹೇಳೋದ. ಹೇಳುದ ಹೌದಾ ಹಾ ವೀರಪ್ಪ ಎಂತ ಚಂದ್ರ ಮಜ್ಜಲ್ ಮಾಡ್ದ, ಎಣ್ಣಿ ಮಜ್ಜಲ್ ಮಾಡ್ದ, ಹೌದಾ ಹೌದಾ ತುಪ್ಪದ ತಿಳಿ ಮಜ್ಜಲ್ ಮಾಡಿ ಭಗವಂತಗ ಪೂಜೆ ಮಾಡಿ ಎಡಕ್ ನೋಡ್ತಾನ ಹೊರಕ್ ನೋಡ್ತಾನ. ಚೌಪಟ್ಟು ಮೂಲಿನೊಳಗ ತಮ್ಮ ನೀಲಿ ಹೊತ್ತಿಗೆ ಪುರಾಣಿತ ಪುಣ್ಯಾತ್ಮರೇ ಹೌದಾ ಹೌದಾ ನೀಲಿ ಹೊತ್ತಿ ತೆಗೆದು ನೋಡ್ದ, ಒಂದ ಪಾನ ತಿರುತ್ತಾನ, ಎರಡು ಪಾನ ತಿರುತ್ತಾನ, ಬೀರ್ ದೇವ್ರ 3 ಪಾನ ವಿಷಯನಿಟ್ಟು ಏನಿತ್ರಿಪ್ಪ 60 ವರ್ಷದ ಮುಡುಪು 30 ವರ್ಷದ ಹರಕಿ ಹರಕೆ ತಮ್ಮ ಬೀರ ದೇವರು ಬೇಡ್ಕೊಂಡ್ರೆ ಹರಕಿ ಉಳಿದತ್ತ ಪುಣ್ಯಾತ್ಮರೇ ಹಕ್ಕನ ಎಳಮಯ ಬೇಡ್ಕೊಂಡು ಹರಕಿ ಬಹಳ ಇತಿಹಾಸ ಮುಂದಿನ ಹೇಳೋದು ಕೇಳೋದು ಅವಾಗಿ ಬೀರಪ್ಪ ಮನಸ್ಸಿಗೆ ಹಾತ ತಾಕಿ ಬೇಡ್ಕೊಂಡು ಹರಕಿ ಹಂಗೆ ಉಳ್ದ ತಿಳ್ಕೊಂಡು ತಿಳ್ಕೊಂಡು ಮನೆಗೆ ಬಂದ ಕಾಮರತಿಕ್ಕೆ ತಾಕಿ ಬೇಡ್ಕೊಂಡು ಹರಕಿ ಹಂಗೆ ಉಳ್ಕೊಂಡದ. ಹೇಳ್ತಿ ಕೇಳ್ತಾರ ಮನೆಗೆ ಬಂದು ಹೆಂಗ್ ಮಾಡೋಣ ಅಂತ ವಿಚಾರ ಮಾಡಿದಾಗ ಬೀರಪ್ಪಂದ ಬಾಂಡದ ಚೌಡಿಗೆ ಬಂದ, ಹಿರಿಯರ್ ಕೇಳ್ದ, ನೆರಗಡ್ಡ ಹಿರಿಯ ಕೇಳ್ದ, ನೀಲ್ಗಡ್ಡ ಹಿರಿಯರ್ ಕೇಳ್ದ. ಹೌದು ಹೌದಾ ಕರಿಕಂಬಳಿ ಹಿರಿಯರ್ ಕೇಳ್ದ, ಜಾಡಿ ಹೊತ್ತು ಸಿದ್ಧರಿ ಕೇಳ್ದ. ಕೇಳಿ ಅಕ್ಕ ನನ್ ಹಬ್ಬ ಬೇಡಕ ಹಬ್ಬ ಮಾಡ್ಬೇಕಾಗ್ಯದ, ಅಕ್ಕ ಬೇಡ್ಕೊಂಡಿದ್ದು ಹಬ್ಬಕ್ಕೆ ಯಾರು ಬಂದ್ರ ಹಸನ ಹಾಕದ ಅಂತ ಕೇಳಿದಾಗ ಯಾರಿಪ್ಪ ಅವ್ರು ಹೇಳಿದ್ರ ಅಕ್ಕನ ಹೇಳ ಮಾಯ ನಿನ್ನ ಮನಿ ಹೆಣ್ಣ ಮಗ ಅಕ್ಕನ ಹೇಳ ಮಾಯ ಬಂದ್ ಹಬ್ಬನ ಹಸನಕ್ಕತ್ತಮ್ಮ ಅಂದಾಗ ಹೌದು ಹಿರಿಯರ ಮಾತ ಕಿಮ್ಮತ್ ಕೊಟ್ಟು ಬೀರಪ್ಪ ಮನೆಗೆ ಬಂದ ಕಾಮರತಿ ಕೇತನ ಹೇಳ್ತೀವಿ ಹೇಳ್ತೀಗಿ ನಾ ಅಕ್ಕ ಮಾಯವನ ಕರ್ಕೊಂಡ್ ಬರ್ಬೇಕ ಹಬ್ಬಕ್ಕ ಹಬ್ಬಕ್ಕ ಹಬ್ಬ ತಯಾರು ಮಾಡ್ಬೇಕಾಗ್ಯದ, ಭಾನುಬುತ್ತಿ ಮಾಡಂದ ಹಾಕಿ ಅಂದ್ರೆ ತರ್ಕರಾರ ಅಂದ್ರ ನನಗ ನೋಡಿ ಹೇಳ್ತಿ ತಕರಾರತ್ತ ಕಾಮರತಿ ನಿನ್ನ ಅಕ್ಕ ಬೇಡಬಾರ್ದು ಬೇಡ್ತಾಳ, ಕಾಡಬಾರ್ದು ಅಂತ ಅಕ್ಕಿನಾಕ ಹಬ್ಬಕ್ಕೆ ತರು ನನ್ನ ಮನೆ ತವ್ರ ಮನೆಯವ್ರ ಕರ್ಸುನು. ನೋಡು ಆಕಳ ಬಳ್ಳಿ ಬರ್ತಾಳೆ, ಎಮ್ಮಿ ಜನಿ ಬರ್ತಾಳೆ, ವಜ್ರವಾಲಿ ಬೇಡ್ತಾಳೆ, ಗೆಜ್ಜೆ ಟಿಕ್ಕೆ ಬೇಡ್ತಾಳ. ನಿಮ್ಮ ಅಕ್ಕ ಬಹಳ ಕಡ್ತಾಳೆ, ಬೆಳ್ಳಿ ಬಂಗಾರ ಬೇಡ್ತಾ ಕರ್ಕೊಂಡು ಬರಬೇಡ ಅಂತ ಹೇಳಿದ್ರು. ನಡಿಯೋಗಿ ಒಟ್ಟಾನೆ ಬೇಡ್ತಾಳ. ಹೌದು ಅಕ್ಕನ ಹೇಳ ಕಾಡಬಾರ್ದು ಕಾಡ್ತಾಳ, ಬೇಡಬಾರ್ದು ಬೇಡ, ಅಕ್ಕಿನ ತರನ ಬೇಡ, ಬೇಡ ನನ್ನ ತವ್ರ ಮನೆ ತರನ್ ತಕೊಂಡು ಕಾಮರತಿ ಬೀರಪ್ಪ ಹಠ ಹಿಡಿತಾಳ. ಹಠ ಹಿಡಿದಾಗ ವಿಚಾರ ಮಾಡ್ರಿ ಪುಣ್ಯಾತ್ಮರೇ, ಹೌದ ಇಲ್ಲಿ ಹಿರಿಯರು ಹೇಳ್ತಾರ ಅಕ್ಕ ಬಂದ್ರ ಹಬ್ಬ ಹಚ್ಚನಕ್ಕ ಅಂತ ಹೇಳ್ಯಾರ. ಹೇಳ್ಯಾರ ಕರೆ ಈಕಿಯರ್ ತಕರಾರು ಮಾಡುದು, ತಕರಾರು ಮಾಡುದು. ಆದ್ರೂ ಬೀರಪ್ಪ ಕೇಳಲಿ ಹೆಂಡತಿ ಮಾತ. ಹೆಂಗ ಹೋದ ಮುಂದ ಅಕ್ಕನ ಕರ್ಲಕ್ ಹೊಕ್ಕಿನ ಭಾನುಬುತ್ತಿ ಮಾಡೋಣ ಕಾಡಿಗೆ ಜೋಳ ಮಾಡಿ ಮಾಡಿ ಕಾಡಿಗೆ ಜೋಳದ ರೊಟ್ಟಿ ಮಾಡಿ ಅಕ್ಕನ ಹೇಳ ಮಾಯಾಗ ಕಟ್ಟುದು ಯಾರು ಕಾಮರತಿ. ಹೌದ ದೇವ್ರಿಗೆ ಹೇಳಿ ಬಪ್ಪನ ಕರ್ಲಕ್ ಹೋದ ಪುಣ್ಯಾತ್ಮರೇ. ಹೌದು ಹೌದಾ ದೇವ್ರಿಗೆ ಹೇಳಿ ಬಪ್ಪನ ಕರ್ಲಕ್ ಹೋದಾಗ ಮುಂದಿನ ಸಂದ ಮತ್ತೆ ಮುಂದಿನ ಸಂದಿಗೆ ಹೆಂಗ ಬರ್ತಾಳ, ಹೌದ ಹಬ್ಬಕ್ಕೆ ಹೆಂಗ ತರುವಂತಕ್ಕಂಥ ಮಾತ ಬರ್ತದ ಸವಿಸ್ತಾರ ಮಾಡಿ ಹೇಳೋದೈತಿ. ಹೌದು ಅದಕ್ಕೆ ಸಭಾಶಾಂತರ ಪುಣ್ಯಾತ್ಮ ಬಹಳೇನು ಮಾತಾಡಂಗಿಲ್ಲ. ಅದಕ್ಕೆ ವಿಶೇಷ ಚರ್ಚೆ ಬಹಳ ಚಂದ ಐತಿ. ಚಂದದ ಅದಕ್ಕ ಇನ್ನ ಮುಂದೆ ತಮ್ಮ ಬೀರಪ್ಪ ಏನ ಪವಾಡ ಮಾಡ್ತಾನ, ಅದಕ್ಕೆ ಅಕ್ಕನ ಹೇಳ ಮಾಯ ಹೆಂಗ ಬರ್ತಾನ ಅಂತಕ್ಕಂಥದ್ದು ಮುಂದಿನ ಸಂದಿನಾಗ ಮುಂದಿನ ಸಂದಿಗೆ ಹೇಳೋಣ. ಒಂದ್ ಯಥಾ ಪ್ರಕಾರ ಚಾಲ್ ಹಾಡಿ ಹೌದು ಜೋಡಿ ಕಲಾದ್ರಿ ಪಾಳಿ ಕೊಡು ಸಭಾ ಶಾಂತರಾಗಬೇಕಂತ ಹೌದು ಹೌದು